ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಚಿತ್ರ ಇಲ್ಲಿ. ನಾನು ನಿಮ್ಗೆ ಇವತ್ತೇನು ಹೇಳಬೇಕು ಅಂತ ಅಂದ್ಕೊತಾ ಇದ್ದೀನಿ ಅಂದರೆ, ಇವಾಗ ಫ್ರಾಡ್ ಜಾಸ್ತಿ ಆಗ್ತಾಯಿದೆ. ಓಕೆನಾ? ಆ ಫ್ರಾಡ್ ಏನಕ್ಕಿಂತ ಅಂದರೆ, ನನ್ನ ಜೊತೆ ಆಗಿರೋದೇ ಇನ್ಸಿಡೆನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಕೇರ್ಫುಲ್ಲಾಗಿದ್ರಿ. ಏನಾಯಿತು, ಫಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರು ನನಗೆ. ನಾನು ಕೇಳಿದೆ ಯಾರು ನೀವು ಅಂತ. ಅವ್ರು ಹೇಳಿದರು, ನಿಮಗೆ ವರ್ಕ್ ಫ್ರಮ್ ಹೋಮ್ ಸೆಲೆಕ್ಟ್ ಆಗಿದೆ, ನಿಮಗೆ ಕೆಲಸ ಸಿಕ್ಕಿದೆ ಅಂತ. ಸರಿ ಅಂತೇಳಿ ನಾನು ಇದು ಮಾಡಿ ಬಿಟ್ಟೆ. ಮತ್ತು ಅವರು ರಿಪೀಟ್ ಮೆಸೇಜ್ ಮಾಡ್ತಾನೇ ಇದ್ದರು. ಸರಿ ಏನು ಅಂತ ನೋಡೋಣ ಅಂತ ನೋಡಿದ್ರೆ, ಅದು ಒಂದು ಏನಾಗಿದೆ ಅಂದರೆ ಸ್ಕ್ರೀನ್ಶಾಟು. ಆ ಸ್ಕ್ಯಾಮ್ ನೋಡಿ, ಸ್ಕ್ರೀನ್ಶಾಟ್ ಸ್ಕ್ಯಾಮ್. ಅದು ಸ್ಕ್ರೀನ್ಶಾಟ್ ಹೊಡೆದು ಅವ್ರಿಗೆ ಕಳಿಸಿದ್ರೆ 150 ಪೇ ಮಾಡ್ತಾರೆ ಅಂತ. ಮತ್ತು ನಾನು ಆ ಥರ ಮಾಡಿದೆ. ಮತ್ತು ಅವ್ರು ಪೇ ಮಾಡಿದ್ರು. ಅದಾದಮೇಲೆ ಏನಾಯಿತು, ಪೇ ಮಾಡಾದಮೇಲೆ ಅವ್ರು ಹೇಳಿದ್ರು, ಸರಿ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಒಬ್ಬಿರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಕೋಡ್ ಕೊಟ್ಟರು. ಆ ಕೋಡಿಂದ ಸರಿ ಡೈರೆಕ್ಟ್ ಟೆಲಿಗ್ರಾಮಲ್ಲಿ ಹೋದೆ. ಅಲ್ಲಿ ರಿಸೆಪ್ಷನಿಸ್ಟ್ ಇದ್ದರು. ಅವ್ರು ನನಗೆ ಅವರು ಟಾಸ್ಕ್ ಕೊಡ್ತಾರೆ. ಓಕೆನಾ? ಸೆಕೆಂಡ್ ಟಾಸ್ಕ್ ಕೊಟ್ಟರು. ನಾನು ಅದನ್ನು ಮಾಡಿದೆ, ಪೇ ಮಾಡಿದ್ರು. ಅದಾದಮೇಲೆ ಏನಾಯಿತು, ಪೇ ಮಾಡಿದ್ಮೇಲೆ ಅವರು ಕಂಟಿನ್ಯೂ ಮಾಡ್ತಾಯಿದ್ದೆ. ಥರ್ಡ್ ಟಾಸ್ಕ್ ಬಂತು. ಥರ್ಡ್ ಟಾಸ್ಕಲ್ಲಿ ಏನಂದರೆ, ನಾನು ನಿಮಗೆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ ನಿಮ್ಮನ್ನು. ಆ ಗ್ರೂಪಲ್ಲಿ ಜಾಸ್ತಿ ಜನ ಇದ್ದರು ಆಲ್ರೆಡಿ. ಅದೆಲ್ಲ ಸ್ಕ್ಯಾಮಿ. ಮೆಂಬರ್ಸ್ ಕೂಡ ಸ್ಕ್ಯಾಮಲ್ಲೇ ಇದ್ದರು. ಮತ್ತು ಸರಿ ಆ್ಯಡ್ ಮಾಡಿದ್ರು. ನನಗೆ ಆ್ಯಡ್ ಮಾಡಿದ್ಮೇಲೆ ಏನಾಯಿತು, ತುಂಬ ಜನ ಟ್ರಾನ್ಸಾಕ್ಷನ್ ಒಂದು 50,000, 3,000, 5,000 ಬರೀ ಟ್ರಾನ್ಸಾಕ್ಷನ್ದೇ ತೋರಿಸ್ತಾಯಿದ್ರು. ಸರಿ ಬಿಡಿ ಅಂತ ಹೇಳಿ ನಾನು ಇದು ಮಾಡಿದೆ. ಮತ್ತು ಆ ಗ್ರೂಪಲ್ಲಿ ಆ್ಯಡ್ ಮಾಡಿದ್ರು ನನಗೆ. ಮತ್ತು ಸಪ್ರೇಟಾಗಿ ಅವ್ರೇನು ಮಾಡಿದ್ರು, ನನಗೆ ಟಾಸ್ಕ್ ಕಳಿಸ್ತಾಯಿದ್ರು. ಸೆಕೆಂಡ್ ಟಾಸ್ಕ್ ಚೆನ್ನಾಗಾಯ್ತು. ಥರ್ಡ್ ಟಾಸ್ಕ್ ಬಂದಾಗ ಏನಾಯಿತು, ಅವ್ರದ್ದೊಂದು ಚಾಟ್ ಇರುತ್ತೆ. ಆ ಚಾಟಲ್ಲಿ 1000ಇಂದ ಡಿಪಾಸಿಟ್. ನನಗೆ ಫಸ್ಟ್ ನೀವು 1000 ಡಿಪಾಸಿಟ್ ಮಾಡಿ, ನಿಮಗೆ 300 ಎಕ್ಸ್ಟ್ರಾ ಸಿಗುತ್ತೆ. ಅದಾದಮೇಲೆ 200, 1500 ಸಿಗುತ್ತೆ. ಇದು ಕಂಪ್ಲೀಟ್ ಮಾಡಿದ್ರಿ ಥರ್ಡ್ ಟಾಸ್ಕಲ್ಲಿ. ಓಕೆನಾ? ನಾನೇನು ಮಾಡಿದೆ, ಪೇ ಮಾಡಿಲ್ಲ. ನಾನು ಅವ್ರಿಗೆ ಪೇ ಮಾಡಿಲ್ಲ. ನನಗೆ ಒಂದು ಗೊತ್ತಾಯಿತು ಸ್ಕ್ಯಾಮ್ ಅಂತ. ಪೇ ಮಾಡಿಲ್ಲ. ನಾನು ಹಂಗೆ ಬಿಟ್ಟೆ. ಮತ್ತೆ ಅದನ್ನೇ ಹೇಳ್ತಾಯಿದ್ರು. ಮತ್ತು ನೋಡಿ, ಥರ್ಡ್ ಟಾಸ್ಕ್ ಬಂದಾಗ ಅವರು ನಮಗೆ ಪೇ ಮಾಡಲ್ಲ. ಇದು ನೋಡಿ ಗೈಸ್, ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ನೋಡಿ, ಅವ್ರು ಈ ಥರ ಇರುತ್ತೆ ಅವ್ರದ್ದು ನಂಬರು. ಈ ಥರ ಹಲೋ ಅಂತ ಕಳಿಸ್ಬಿಟ್ಟು, ಈ ಥರ ನಿಮಗೆ ಕೆಲಸ ಸಿಕ್ಕಿದೆ ವರ್ಕ್ ಫ್ರಮ್ ಹೋಮ್, ಒಂದು ದಿವಸಕ್ಕೆ ನಿಮಗೆ 2000ಇಂದ 8000ವರೆಗೂ ನೀವು ದುಡಿಬೋದು ಅಂತ ಹೇಳ್ಬಿಟ್ಟು ಈ ಥರ ಕಳಿಸ್ತಾರೆ. ಓಕೆನಾ? ಅದು ಕಳಿಸಾದ್ಮೇಲೆ ಏನು ಮಾಡ್ತಾರೆ, ಒಂದು ಫಸ್ಟ್ ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಬೇರೆ ಏನಾಗಿರುತ್ತೆ, ಆ ಲಿಂಕ್ ಓಪನ್ ಮಾಡಿಬಿಟ್ಟು ಒಂದು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಕಳಿಸ್ಬೇಕು ಅಷ್ಟೇ. ಕಳಿಸಿದ ತಕ್ಷಣ ಅವ್ರು ಹೇಳ್ತಾರೆ, ನೀವು ಕರೆಕ್ಟಾಗಿ ಟಾಸ್ಕ್ ಮಾಡಿದ್ದೀರಾ, ನಿಮಗೆ ಅವಾರ್ಡ್ ಸಿಗುತ್ತೆ 150 ರೂಪೀಸ್ ಅಂತ ಹೇಳ್ತಾರೆ. ಓಕೆನಾ? ಅದಾದಮೇಲೆ ಅವ್ರು ಲಿಂಕ್ ಕಳಿಸ್ತಾರೆ ಡೈರೆಕ್ಟ್ ಟೆಲಿಗ್ರಾಮ್ಗೆ ಡೈರೆಕ್ಟಾಗಿ ಹೋಗೋರಿ ಅಂತ. ನೋಡಿ ಗಾಯ್ಸ್, ಇದು ಬಂದು ಅವ್ರದ್ದು ಟೆಲಿಗ್ರಾಮ್ದು ID ಇರುತ್ತೆ. ಓಕೆನಾ? ಅವರು ನಿಮಗೆ ಈ ಥರ ಕೋಡ್ ಇರುತ್ತಲ್ವ, ಆ ಕೋಡ್ ಜೊತೆ ಹೋದರೆ ನಿಮಗೆ ಇದು ಲಿಂಕ್ ಓಪನ್ ಆಗುತ್ತೆ. ಅವ್ರದ್ದು ಡೈರೆಕ್ಟಾಗಿ ಅವ್ರು ಕೇಳ್ತಾರೆ ನಿಮ್ಮ ಫೋನ್ ನಂಬರ್, ನಿಮ್ಮ ಏಜು, ನಿಮ್ಮದು ID, ಇದು ಓಲ್ಡರ್ ನೇಮ್ ಎಲ್ಲ ಕೇಳ್ತಾರೆ. UPI ID, ಅಕೌಂಟ್ ನಂಬರ್ ಎಲ್ಲ ಕೇಳ್ತಾರೆ. ಕೇಳಿದಾದ್ಮೇಲೆ ಈ ಥರ ನಿಮ್ಗೆ 150 ರೂಪೀಸ್ ಟ್ರಾನ್ಸಾಕ್ಷನ್ ಮಾಡಬೇಕು, ಅದಕ್ಕೆ ಅಂತ ತಗೊತಾರೆ. ಓಕೆನಾ? ಈ ಥರ ಎಲ್ಲ ಕಳಿಸಾದ್ಮೇಲೆ ನಿಮಗೆ ಮತ್ತೆ ಒಂದು ಟಾಸ್ಕ್ ಕೊಡ್ತಾರೆ, ಸೆಕೆಂಡ್ ಟಾಸ್ಕ್. ಅದರಲ್ಲಿ ಬಂದು ನಿಮಗೆ ಮತ್ತೆ ಸ್ಕ್ರೀನ್ಶಾಟ್ ಕಳಿಸ್ಬೇಕಷ್ಟೇ. ಸ್ಕ್ರೀನ್ಶಾಟ್ ಕಳಿಸಿದ್ರೆ 10-15 ಮಿನಿಟ್ಸ್ ವೆಯ್ಟ್ ಮಾಡಿ, ನಿಮಗೆ ಪೇಮೆಂಟ್ ಮಾಡ್ತೀರಿ ಅಂತ ಹೇಳಿ ಕಳಿಸ್ತಾರೆ. ದುಡ್ಡು ಕಳಿಸ್ತಾರೆ ಅವರು. ಓಕೆನಾ? ಅದಾದಮೇಲೆ 1500 ರೂಪೀಸ್ ಹಾಕ್ತೀರಿ ಅಂತ ಹೇಳ್ತಾರೆ. ಓಕೆನಾ? ಹಾಕ್ತೀರಿ ಅಂತ ಹೇಳ್ತಾರೆ. ಬಟ್ ನಾನು ಪೇ ಮಾಡೋಕ್ಕೆ ಹೋಗಿಲ್ಲ. ಅದು ಪೇ ಮಾಡಿದ್ರೂ ಸಿಗುತ್ತೆ. ನೋಡಿ, ಇದು ಬೇರೆಯವರು ಟ್ರಾನ್ಸಾಕ್ಷನ್ ಮಾಡಿರೋದು ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಾಯಿದ್ರು ಅವರು, ನೀವು ಪೇ ಮಾಡಿ ಅಂತ ಜಬರ್ದಸ್ತಿ ಮಾಡ್ತಾಯಿದ್ರು. ನಾನು ಪೇ ಮಾಡೋಕ್ಕೆ ಹೋಗಿಲ್ಲ. ಬೇರೆ ಈ ಥರ ಸ್ಕ್ರೀನ್ಶಾಟ್ ಮಾಡಿದರೆ ನಿಮಗೆ ದುಡ್ಡು ಸಿಗ್ತಾಯಿತ್ತು. ಅದು ಎವ್ರಿ ಟಾಸ್ಕಲ್ಲಿ ನಿಮಗೆ ಪೇ ಮಾಡಿ ಇದು ಡಿಪಾಸಿಟ್ ತಗೊತೀರಿ ಅಂತ ಮಾಡ್ತಾರೆ. ಆದರೆ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಥರ್ಡ್ ಟಾಸ್ಕ್ ಬಂದಾಗ ನೋಡಿ, ನಾನು ಹೇಳಿದ್ನಲ್ವ, ಥರ್ಡ್ ಟಾಸ್ಕ್ ಬಂದಾಗ ಅವ್ರು ನಿಮಗೆ 1000 ರೂಪೀಸ್ ಡಿಪಾಸಿಟ್ ಮಾಡಿ ಅಂತ ಹೇಳ್ತಾರೆ. 1000 ರೂಪೀಸ್ ಡಿಪಾಸಿಟ್ ಮಾಡಿದ್ರೆ 300 ಸಿಗುತ್ತೆ. ಎಕ್ಸ್ಟ್ರಾ 200, 1500 ನಾನು ನಿಮಗೆ ಇಲ್ಲ. ನನಗಾಗಿತ್ತು, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬಿ ಕೇರ್ಫುಲ್ಲಾಗಿರ್ರಿ. ಈ ಥರ ನಂಬರೆಲ್ಲ ಬಂದರೆ ಒಂದು ಸ್ವಲ್ಪ
ನೋಡಿ ರಿಪ್ಲೈ ಮಾಡಿ ಆ ಥರ. ಇಲ್ಲಾಂದರೆ ನಿಮ್ಮ ದುಡ್ಡು ನೀವೇ ಹಾಳು ಮಾಡ್ಕೊತೀರ ನೋಡಿ. ನಾನು ಅವ್ರಿಗೆ ದುಡ್ಡು ಪೇ ಮಾಡಿಲ್ಲ, ನಿಮಗೆ ನೋಡಿ ಆ ಥರ ಪೇ ಮಾಡಿಲ್ಲ ಆ್ಯಕ್ಚುಲಿ ನಾನು ಅವ್ರಿಗೆ ದುಡ್ಡು. ಅದಾದಮೇಲೆ ನಾನು ಹಂಗೆ ಬಿಟ್ಬಿಟ್ಟೆ. ನೀವು ಕೇರ್ಫುಲ್ಲಾಗಿರಿ, ನೆಕ್ಸ್ಟ್ ಟೈಮ್ ಆ ಥರ ಏನಾದರೂ ಬಂದರೆ ಈ ಥರ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಅದೇ ಒಳ್ಳೆಯದು. ಓಕೆ, ಇವತ್ತಿನ ವ್ಲಾಗ್ ಅಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿ. ಬಾಯ್.